ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 8ನೇ ತರಗತಿ ತೃತೀಯ ಭಾಷೆ ಹಿಂದಿಯವರಿಗಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಹಾಕ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಕೊಡ್ತಕ್ಕಂಥ ನಿಮಗೆ 4ನೇ ಮಾಡೆಲ್ ಕ್ವಶನ್ ಪೇಪರ್. ಇಷ್ಟೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ನೋಡ್ಕೊಂಡು ಹೋಗಿ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ ಅಂತ ಹೇಳ್ತಾ ಎಕ್ಸಾಮ್ ಚೆನ್ನಾಗಿ ಬರೀಬೇಕು. ಸೊ ಇನ್ನೂ ಟೈಮ್ ಸಿಕ್ಕಿದ್ರೆ ಇನ್ನಷ್ಟು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಲೈಕ್ ಮತ್ತು ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ 9th ಬೇಕಾಗ್ತಕ್ಕಂಥ ಎಲ್ಲ ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಸೊ ಅವುಗಳನ್ನು ಸಹಿತ ನಾವು ಸೂಟಿ ಸಮಯದಲ್ಲಿ ಫ್ರೀ ಆದಾಗ ತಪ್ಪದೆ ನೋಡಿ. ಅವಶ್ಯಕ ಶಬ್ದಕ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಅನಾವಶ್ಯಕ ಅಂತ ಇದೆ ನೋಡಿ, ಅದು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಬರ್ತದೆ. ಇನ್ನು ಚುಟ್ಟಿಯ ಶಬ್ದಕ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಚುಟ್ಟಿಯ ಅನ್ನೋದೇ ಬಹುವಚನ ರೂಪ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಏಕವಚನ ಪದ ಕೇಳಿದ್ರು. ಆಪ್ಷನ್ ಬಿ ಚುಟ್ಟಿ ಅಂತ ಇದೆ ನೋಡಿ, ಅದು ಕರೆಕ್ಟ್ ಆಗಿ ಬರಬೇಕು. ಚಮೇಲಿ ಸೆ ರಹಾ ನ ಗಯಾ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಸಂಜ್ಞಾ ಶಬ್ದ ಇದೆ ಅಂತ ಕೇಳಿದ್ದಾರೆ. ಚಮೇಲಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಇನ್ನು ನಾನಾ ಶಬ್ದಕ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ನಾನಾ ಅಂತಕ್ಕಂಥ ಪದದ ಸ್ತ್ರೀಲಿಂಗ ರೂಪ ಕೇಳಿದ್ರು. ಸೊ ದ ರೈಟ್ ಆನ್ಸರ್ ಇಸ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ನಾನಿ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನ ಕೊಡಬೇಕು. ಇನ್ನ ಸಂಬಂಧೀಕರಣದಲ್ಲಿ 3 ಪ್ರಶ್ನೆಗಳಿದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಪ್ರಶ್ನೆ ಇತ್ತು, ಮಹಾತ್ಮ ಗಾಂಧಿ ವ್ಯಕ್ತಿ ಪರಿಚಯ ಪ್ರಾರ್ಥನಾ ಡ್ಯಾಶ್ ಅಂತ ಇದೆ. ಸೊ ಪ್ರಾರ್ಥನಾ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದು ಕವಿತಾ ಅಂತ ಏನಾಗಬೇಕಿತ್ತು ಬರಿಬೇಕು. ಇನ್ನ ಟೆಲಿಫೋನ್ ಗುಸ್ಸಾ ಇದು ತಪ್ಪಾಗಿ ಬರೆದಿದ್ದಾರೆ. ಕರೆಕ್ಟ್ ಆಗಿರ್ತಕ್ಕಂಥ ವರ್ತನಿ ಶಬ್ದವನ್ನು ಬರೆದ್ರೆ ಗುಸ್ಸಾ ಅಂತ ಆಗಬೇಕು. ನೆಕ್ಸ್ಟ್, ಮುಜೆ ಹರೇ ರಂಗ ಕಾ ಘೋಡಾ ಚಾಹಿಯೇ ಅಕ್ಬರ್ ಹೇಳ್ತಾನೆ. ಜಹಾ ಪನಾಹ ಮುಜೆ ಹರೇ ರಂಗ ಕಾ ಘೋಡಾ ಮಿಲ್ ಗಯಾ ಹೇ ಅಂತ ಯಾರು ಹೇಳ್ತಾರೆ? ಸೊ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಬೀರ್ಬಲ್ನೇ ಏನ್ ಮಾಡ್ತಾನೆ, ಈ ವಾಕ್ಯವನ್ನ ರಾಜನ್ಗೆ ಹೇಳ್ತಾನೆ ಅನ್ನೋದನ್ನ ನೀವು ಬರಿಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು. ಶುಶುನೆ ರೋ ರೋಕರ್ ಕ್ಯಾ ಸೀಖಾ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಶುಶುನೆ ರೋ ರೋಕರ್ ಹಸ್ನಾ ಸೀಖಾ ಹೇ. ನೆಕ್ಸ್ಟ್ ಒನ್, ಗಾಂಧೀಜಿನೇ ಪಿತಾಸೆ ಕ್ಯಾ ಮಾಂಗಿ ಅಂತ ಕೇಳಿದ್ದಾರೆ. ಸೊ ಗಾಂಧೀಜಿಯವರು ತನ್ನ ತಂದೆಗೆ ಏನು ಕೇಳ್ತಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಕ್ಷಮಾ ಮಾಂಗಿ ಅಂತಕ್ಕದ್ದನ್ನ ಇತ್ತು. ಇನ್ನು ನೆಕ್ಸ್ಟ್ ಒನ್, ಬಿಲ್ಲಿ ಕ್ಯಾ ಲೇಕರ್ ಆಯಿ ಅಂತ ಕೇಳಿದ್ದಾರೆ. ಸೊ ಬಿಲ್ಲಿ ಏನು ತೆಗೆದುಕೊಂಡು ಬಂದಿತ್ತು? ಸೊ ದ ಆನ್ಸರ್ ಇಸ್ ಬಿಲ್ಲಿ ರೋಟಿ ಲೇಕರ್ ಆಯಿ. ಓಕೆ, ಬಂದರ್ ತರಾಜು ಲೇಕರ್ ಆಯಿ, ಅದು ಗೊತ್ತಿರಲಿ. ಪೇಟ್ ಸೆ ಕ್ಯಾ ಗಿರಾ ಅಂತ ಕೇಳಿದ್ರು. ಸೊ ಆನ್ಸರ್ ಇಸ್ ಪೇಟ್ ಸೆ ಸೇಬ್ ಗಿರಾ ಅಂತ ಬರೆದ್ರೆ ಸಾಕು. 2 ಮಾರ್ಕರ್ ಕ್ವಶನ್ಸ್ಗೆ ಬರೋಣ. ಸೊ ಟೋಟಲಿ ಇಲ್ಲಿ 4 ಇದಾವೆ, ಪ್ರತಿಯೊಂದಕ್ಕೆ 2 ಅಂಕ, ಟೋಟಲಿ 8 ಅಂಕ. ಅಮೃತ್ಸರ್ ಕೆ अस्पताल में मेजर के अंतिम शब्द क्या थे ಅಂತ ಕೇಳಿದ್ದಾರೆ. ಲಾಸ್ಟಿಗೆ ಏನು ಹೇಳ್ತಾರಪ್ಪ ಅಂದ್ರೆ ಅವರು ಎಸ್ मेजर ने कहा हाँ हे मेरी माँ तक संदेश पहुंचा देना, तुम्हारे बेटे ने गोलियां सीने पर ही खाई है, पीठ पर नहीं ಅಂತಕ್ಕಂಥ ಈ ಮಾತುಗಳನ್ನ ಅಮೃತ್ಸರದ ಆಸ್ಪತಾಲದಲ್ಲಿ ಸೊ ಏನ್ ಮಾಡ್ತಾನೆ, ಗುಲಾಬ್ ಸಿಂಗ್ ತನ್ನ ತಾಯಿಗೆ ಹೇಳಲಿಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಒನ್, ಗಾಂಧೀಜಿನೇ ಪಿತಾ ಸೆ ಕ್ಯಾ ಮಾಂಗಿ ಅಂತ ಕೇಳಿದ್ದಾರೆ. ಸಾರಿ, भोलू क्या कर रहा था, दूध कहाँ फैल गया ಅಂತ ಕೇಳಿದ್ದಾರೆ. सो एक दिन शाम को भोलू आंगन में बैठा था और दूध जमीन पर फैल गया. नेक्स्ट, तिम्मक्का के माता पिता का नाम लिखिए ಅಂತ ಕೇಳಿದ್ದಾರೆ. तिम्मक्का के पिता ಚಿಕ್ಕರಂಗಯ್ಯ और माता का नाम यस विजयम्मा. इन्हें लास्ट ಕೇಳಿದ್ರು, संतुलित आहार का मतलब क्या है? वेरी मोस्ट इंपॉर्टेंट आंसर इज शरीर को स्वस्थ और सदृढ़ रखने के लिए सही मात्रा में प्रोटीन, खनिज, विटामिन, ಕಾರ್ಬೋಹೈಡ್ರೇಟ್ಸ್ और फैट्स युक्त आहार को ही संतुलित आहार कहते हैं ಅಂತ ಬರೆದ್ರೆ ಸೊ ನಿಮಗೆ ಕಂಪಲ್ಸರಿ ಆಗಿ 2 ಮಾರ್ಕ್ ಅನ್ನು ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು 2 ಮಾರ್ಕ್ ಆದ ನಂತರ 3 ಮಾರ್ಕರ್ ಕ್ವಶನ್ಸ್ಗೆ ಬರೋಣ. समाचार पत्र में कौन कौन से विषय होते हैं? सो ನೋಡಿ, समाचार पत्र में देश विदेशों में घटने वाले घटनाओं का विवरण होता है. खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती है. कार्टून, पदबंध, विवाह संबंधी विज्ञापन, परीक्षोपयोगी सामग्री, परीक्षा फल आदि भी समाचार पत्र में होते हैं. नेक्स्ट, अकाल से क्या क्या हानियां होती है ಅಂತ ಕೇಳಿದ್ದಾರೆ. सो वर्षा नहीं होती तो अकाल पड़ता है, खेत सूख जाते हैं और गाय बैल आदि मरने लगते हैं, लोगों को पीने के लिए पानी नहीं मिलता है, बीमारियां पड़ती है. नेक्स्ट वन, मकर संक्रांति त्योहार कब और कैसे मनाया जाता है ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇದೆ ನೋಡಿ. मकर संक्रांति को हर साल जनवरी महीने में पूरे भारत में मनाया जाता है. विशेषतः दक्षिण भारत में इस त्योहार को घर घर में सुख संपत्ति के संकेत के रूप में मनाया जाता है ಅಂತ ಬರೆದ್ರೆ ಸಾಕು.
ಇನ್ನು ಲಾಸ್ಟ್ ದೋಹೆದ್ ಭಾವಾರ್ಥದಲ್ಲಿ ಏನು ಕೇಳಿದ್ದಾರೆ ಅಂದರೆ ಬಡಾ ಭಯ ತೋ ಕ್ಯಾ ಭಯ ಜೈಸೆ ಪೇಡ ಖಜೂರ ಪಂಥಿ ಕೋ ಛಾಯಾ ನಹಿ ಫಲ ಲಾಗೆ ಅತಿ ದೂರ. ಸೊ ಅದ್ರದ್ದು ಏನು ಮಾಡಿದ್ದಾರೆ ಅಂದರೆ ನಿಮಗೆ ಭಾವಾರ್ಥ ಬರಲಿಕ್ಕೆ ಕೇಳಿದ್ದಾರೆ. ಫಸ್ಟ್ ನೀವೇನು ಬರೀರಿ, ಕವಿತಾ ಅಂತ ಬರೆದು ಕಬೀರ್ಗೆ ದೋಹೆ ಅಂತ ಬರೀರಿ, ಕವಿ ಅಂತ ಕಬೀರ್ ದಾಸ್ ಅಂತ ಬರೀರಿ. ಆಮೇಲೆ ಕೆಳಗಡೆ ಭಾವಾರ್ಥ ಅಂತ खजूर का पेड़ लंबा और ऊंचा होता है, इसलिए उससे राहगीरों को छाया नहीं मिलती है, उसमें उगने वाले फल भी बहुत ऊपर होते हैं, तो भूखे को खाने को फल भी नहीं मिलते. ऐसे ही इंसान भी बड़ा कहलाने से बड़ा नहीं होता है, दूसरों के लिए उपयोगी होने पर महान बन सकता है ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ. चलकेरे कर्नाटक राज्य के चित्रदुर्ग जिले में है, यहाँ रक्षा अनुसंधान और विकास संगठन केंद्र भी है. ಇದನ್ನು ಹೇಗೆ ಬರೀಬಹುದು ಅಂದರೆ, ಚಳ್ಳಕೆರೆ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ, ಇಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಇದೆ ಅಂತ ಅವ್ರು ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಅಭಿನವ್ ಗೀತದಲ್ಲಿನ ಪದ್ಯ ಕೊಟ್ಟಿದ್ರು ಅವರು, ರಂಗ ಬಿರಂಗಿದಿಂದ ಹಿಡಿದು ಸುರಭಿತ ಕರ್ತೆ ಹೈ. ಸೊ ಸಾಲುಗಳಿತ್ತು, ಅದನ್ನು ಕೂಡ ನೀಟಾಗಿ ನೀವು ಏನು ಮಾಡ್ಬೋದು, ಬರೀಬಹುದು. ಇನ್ನು ಗದ್ಯ ಭಾಗ ಇದೆ ನೋಡಿ, ಬಹಳ ಈಸಿ ಇದೆ. राजू को क्या पसंद था ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇತ್ತು ರಾಜು ಕೋ ಪೇड़ लगाना बहुत पसंद था ಅಂತ ಬರೆದ್ರೆ ನಿಮಗೆ 1 ಮಾರ್ಕ್. ಇನ್ನು ರಾಜು ने क्या लगाया था ಅಂತ ಕೇಳಿದ್ದಾರೆ. उसने एक छोटा सा पौधा लगाया था. ಸೊ छोटा पौधा ಅಂತ ಬರೀಬೇಕು. पौधा क्या बन गया ಅಂತ ಕೇಳಿದ್ದಾರೆ. धीरे धीरे पौधा बड़ा होने लगा, एक दिन वह एक बड़ा पेड़ बन गया, एक बड़ा पेड़ बन गया ಬರೀಬೇಕು. ರಾಜು को किस पर गर्व था ಅಂತ ಕೇಳಿದರೆ, ರಾಜು को अपने पेड़ पर बहुत गर्व था ಅಂತ ಬರೆದ್ರೆ ಸಾಕು. ಇನ್ನು ನಿಮಗೆ ನಿಬಂಧಗಳನ್ನು ಕೇಳಿದ್ದಾರೆ. ಸೊ ಟೋಟಲಿ 3 ನಿಬಂಧಗಳಿತ್ತು. ಮೇರೆ ಪ್ರಿಯ ಶಿಕ್ಷಕದ, ಮೇರಿ ಪಾಠಶಾಲಾದ, ಮೇರಾ ಗಾವದ. ಸೊ 3ರಲ್ಲಿ 2ಕ್ಕೂ ಕೂಡ ಒಂದು 15 ಸಾಲುಗಳಲ್ಲಿ ನೀವೇನು ಮಾಡ್ಬೋದು, ಆರಾಮ್ ಶಾಲೆಯ ಒಂದು ಜೀವನದಲ್ಲಿನ ಬಗ್ಗೆನೇ ಇರ್ತದೆ. ಸೊ ಅದೇನಷ್ಟು ಬಹಳ ದೊಡ್ಡ ಕಠಿಣಾಗಿರ್ತಕ್ಕಂಥದ್ದು ಇರೋದಿಲ್ಲ. ಸಿಂಪಲ್ ಆಗಿ ಒಂದು 5-10 ವಾಕ್ಯಗಳಲ್ಲಿ ಬರೆದ್ರು ಕೂಡ ನಿಮಗೆ 4 ಮಾರ್ಕನ್ನು ಕೊಡ್ತಾರೆ. ಓಕೆನಾ. ಇಲ್ಲಿ ಆಲ್ರೆಡಿ ಅದನ್ನು ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ರಿ. ಇದು ಮೇರೆ ಪ್ರಿಯ ಶಿಕ್ಷಕದ, ಮೇರಿ ಪಾಠಶಾಲಾ, ಮೇರಾ ಗಾವದ. ನಿಮ್ಮ ಅನಿಸಿಕೆಗಳನ್ನು ನಿಮ್ಮದೇ ಆಗಿರ್ತಕ್ಕಂಥ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಅವುಗಳನ್ನು ಅರ್ಥಪೂರ್ಣವಾಗಿ ಬರೆದ್ರೆ 4 ಅಂಕ ಕೊಡ್ತಾರೆ. ಇನ್ನು ಲಾಸ್ಟ್ ನಿಮಗೆ ಒಂದು छुट्टी पत्र ಇತ್ತು. कोई सकारण देते हुए 3 दिन की छुट्टी मांगते हुए प्रधानाध्यापक को पत्र. ಸೊ ಫಸ್ಟ್ ಏನು ಬರೀಬೇಕಪ್ಪ ಅಂತಂದ್ರೆ, ಈ ಕಡೆ ದಿನಾಂಕ ಬರೀಬೇಕು. ಸೊ ನಾಳೆ ದಿನಾಂಕ ಬರೀರಿ 6/4/2026. ಆಮೇಲೆ ಪ್ರೇಷಕ್ ಅಂತ ಬರೆದು ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು ಬರೀರಿ. ಆಮೇಲೆ ಎಲ್ಲಿ ಸೇವಾಬೆ ಅಂತ ಬರೆದು ಪ್ರಧಾನಾಧ್ಯಾಪಕ ಶಾಲೆ ಹೆಸರು ಬರೀರಿ. ಇಲ್ಲಿ आदरणीय महोदय विषय 3 दिन की छुट्टी मांगते हुए. ಅವಾಗ ನೀವೇನು ಬರೀಬೇಕಂದ್ರೆ, एनी वन रीज़न, ನಿಮ್ಮದು सेहत ठीक नहीं है ಅಥವಾ बड़े भाई के शादी में भाग लेना है, बहन की शादी में भाग लेना है, ಈ ಕಾರಣಗಳನ್ನು ಕೊಟ್ಟು ಅಲ್ಲಿ 3 ದಿನ ಅಂದರೆ 7, 8, 9. ಸೊ 7/4ರಿಂದ 9/4/2026 मैं विद्यालय नहीं आ सकता, इसलिए 3 दिन की छुट्टी देने की कृपा करें. ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ, ಇಲ್ಲಿ ಧನ್ಯವಾದ ಸಹಿತ ಅಂತ ಬರಬೇಕು. ಆಮೇಲೆ ಆಪ್ಕ ಆಜ್ಞಾಕಾರಿ ಛಾತ್ರ, ನಿಮ್ಮ ಹೆಸರು ಬರೀರಿ ಅಥವಾ ಅಬಕ ಬರೆದ್ರು ಕೂಡ ಸಾಕು.